ಹಾಸನದ ಜನಕಲ್ಯಾಣ ಸಮಾವೇಶಕ್ಕೆ ಚಿಕ್ಕಬಾಣಾವರದ ಮಹಮ್ಮದ್ ಅಲಿ ಮತ್ತು ಕಾಂಗ್ರೆಸ್ ಮುಖಂಡರು ಭಾಗಿ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಂದ ನಡೆದ ಅಭೂತಪೂರ್ವ ಜನಕಲ್ಯಾಣ ಸಮಾವೇಶಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮತ್ತು ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್ ಅಲಿ ಚೋಟೆ ಬಾಬ್ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರಮೇಶ್ ವಿಜಯಕುಮಾರ್ ಹಾಗೂ ಹಲವರು ಜನಕಲ್ಯಾಣ ಸಮಾವೇಶದಲ್ಲಿ ಭಾಗಿಯಾದರು. ಒಂದು ನೇತೃತ್ವದಲ್ಲಿ ಇದೊಂದು ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸರ್ಕಾರ ಸುಭದ್ರವಾಗಿದೆ. ಇದು ಮತ್ತು 5 ಗ್ಯಾರಂಟಿ 5 ಯೋಜನೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ದೇಶ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವದಲ್ಲೇ ಈ 5 ಗ್ಯಾರಂಟಿ ಒಂದು ಹೆಸರುವಾಸಿಯಾಗಿದೆ. ಮೊನ್ನೆ ಲಾಡೋರು ಹೋಗಿ ಲಂಡನ್ನಲ್ಲಿ ಈ ಸಂತೋಷ್ ಲಾಡೋರು ಈ ಗ್ಯಾರಂಟಿ 5 ಗ್ಯಾರಂಟಿ ಬಗ್ಗೆ ಮಾತಾಡಿದ್ದಾರೆ. ಅದು ನಮ್ಮ ಹೆಮ್ಮೆಯ ಕರ್ನಾಟಕದ ನಾಯಕತ್ವದಲ್ಲಿರುವ ಸಿದ್ದರಾಮಯ್ಯರ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಯಾವತ್ತು ಬಡವರ ಪರ ಇರ್ತಾರೆ. ಬಡವರ ಒಂದು ಏಳಿಗೆಗಾಗಿ ಒಂದು ಆರ್ಥಿಕವಾಗಿ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ GDP ಮೊದಲನೇ ಸ್ಥಾನದಲ್ಲಿದೆ. ಇದು ನಮ್ಮ ಹೆಮ್ಮೆ. ಸರ್, ಬಿಜೆಪಿಯವರು ದಿನನಿತ್ಯ ಸಾಕಷ್ಟು ಅಪಪ್ರಚಾರ ಆಗಿರ್ಬೋದು, ಆರೋಪ ಮಾಡ್ತಾ ಇದ್ದಾರೆ. ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ವಕ್ಫ್ ವಿಚಾರ ಆಗಿರ್ಬೋದು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಮಾಡಿದೆ ಅಂತ. ಈಗ ರಾಜೀನಾಮೆ ಕೇಳೋರು ಅಸೆಂಬ್ಲಿ MLAಗಳು ಅಥವಾ ಏನಾದರೂ ಆರೋಪ ಸಾಬೀತಾಗಿ ಅದನ್ನು ಕನ್ವೆನ್ಷನ್ ಆಗಿರಬೇಕು. 2 ವರ್ಷದ ಮೇಲ್ಪಟ್ಟು ಹಾಕಿದರೆ ಮಾತ್ರ ಅದು ರದ್ದಾಗೋದು. ಇವರು BJPಯವರಿಗೆ ಹೊಟ್ಟೆ ಉರಿ ತಡೆ